ಯಾವ ಟೆಂಪಲ್ ಮಚ್ಚ ಇದು? ಇಲ್ಲಿ ಅಲ್ಲಿ ತೋರಿಸ್ತಿದ್ದಾರೆ ನೋಡಿ ಋಷಿಗಳು. ಅವರು ಅವ್ರ ಹೆಸರೇನು? ಜ್ಞಾನ ದೇಸಿಗ. ಅವರು ಸದಾಯಿ ಸ್ವಾಮಿ ಜ್ಞಾನ ದೇಸಿಗ ಇವರು ಇಲ್ಲಿ ಮೆಡಿಟೇಟ್ ಮಾಡಿದರು. ಈ ಕೇವಲ್ 1927 ಆ್ಯಂಡ್ ಅಟೈನ್ಡ್ ಮುಕ್ತಿ. ಅವರು ಮುಕ್ತಿ ಸಿಕ್ತಿಲ್ಲಿ, ಮೋಕ್ಷ ಸಿಕ್ತು ಬೇಸಿಕಲಿ. ಓಕೆ, ಬನ್ನಿ ಒಳಗೆ ಹೋಗೋಣ. ಗುಹೆ ಇದೆ, ಗುಹೆ ಒಳಗಡೆ ಹೋಗ್ಬೇಕು. ಈ ಥರ ಗುಹೆ ಇದೆ. ಮೆಡಿಟೇಟ್ ಮಾಡೋಕ್ಕೆ ಅದು ಮುಕ್ತಿ ಸಿಕ್ತು, ಮೋಕ್ಷ ಸಿಕ್ಕಿರೋದು. ನಾವು ಮೋಕ್ಷ ನೋಡ್ಕೊಂಡು ಬಂದಿರೋದು. ಇದೆಯಾ ಹೋಗೋಕ್ಕೆ ತುಂಬ ಏನಾರು ಇದೆಯಾ? ನಡಿ ಹೋಗಿ ನೋಡೋಣ, ಟ್ರೈ ಮಾಡೋಣ ಬನ್ನಿ. ಬ್ಯಾಗ್ ಇಲ್ಲೇ ಇಟ್ಬಿಡ್ತೀನಿ, ಬ್ಯಾಗ್ ಎತ್ಕೊಂಡು ಹೋಗೋಕ್ಕಾಗಲ್ಲ, ವೆಯ್ಟ್ ಇದೆ. ಜಾಗ ಇದೆಯಾ? ಇಲ್ಲ, ಭಾರಿ ಕಷ್ಟ. ದೀಪ ಅಡ್ಡ, ದೀಪ ಇಲ್ವಾ? ದೀಪ ಅಡ್ಡ ಇದೆ. ಏನಿದೆ ಅಲ್ಲಿ? ತೊಳ್ಕೊಂಡು ಹೋಗ್ಬೇಕು. ನಿಮ್ಮ ಕಾಲಿತ್ತು. ಓಕೆ, ಇಲ್ಲಿ ನೋಡಿ ಅವ್ರದ್ದು ಸ್ವಾಮೀಜಿದು ಫೋಟೋ ಮತ್ತು ದೀಪ ಇದೆ. ಇಲ್ಲಿ ಚಿಕ್ಕ ಜಾಗ ಇದೆ, ಹೋಗೋಕ್ಕಾಗಲ್ಲ ಅಂತಂತಿದ್ದಾರೆ. ಬನ್ನಿ ಟ್ರೈ ಮಾಡೋಣ. ಓಹೋ, ಕೇಬು ಲೈಟ್ ಕೊಡು. ತೊಳ್ಕೊಂಡು ಬರಬೇಕು, ಅದಕ್ಕೆ ತೊಳ್ಕೊಂಬಂದೆ. ಈ ಥರ ಇದೆ, ಚಿಕ್ಕ ಜಾಗ. ಬನ್ನಿ ಹೋಗೋಣ. ಬರ್ತೀಯಾ? ಈ ಥರ ಇದಕ್ಕೆ ಫಸ್ಟ್ ಟೈಮ್ ಈ ಥರ ಬರ್ತಿರೋದು ನಾವು. ಸೆಕೆ ಇದೆ, ಒಳಗಡೆ ಹ್ಯೂಮಿಡಿಟಿ ಜಾಸ್ತಿ ಇದೆ, ಆ್ಯಂಡ್ ಆಕ್ಸಿಜನ್ ಆ್ಯಕ್ಚುಲಿ ಕಮ್ಮಿ ಇದೆ ಇಲ್ಲಿ. ನೋಡಿ ಇಷ್ಟೇ ಜಾಗ ವಾಟರ್ ಈಜು. ಆ್ಯಂಡ್ ನಮ್ಮ ವಾಯ್ಸ್ ಎಕೋ ಆಗ್ತಾ ಇದೆ ಇಲ್ಲಿ. ಸಕ್ಕತ್ತಾಗಿ ಹೋಗ್ತಿದೆ, ಹೆವಿ ಹ್ಯೂಮಿಡಿಟಿ ಇದೆ, ಸಕ್ಕತ್ತಾಗಿ ಆಗ್ತಿದೆ. ವಾಪಸ್ ಹೋಗೋಣ. ಹುಷಾರು, ದೀಪ ಈ ಕಡೆ. ಏಕಮೇವ ದ್ವಿತೀಯಂ ಏಕಮೇವ ದ್ವಿತೀಯಂ ಏಕೋ
ಹಂಗಿತ್ತು ನಮ್ಮ ಕೇವ್ ಎಕ್ಸ್ಪೀರಿಯೆನ್ಸು. ಇವನು ಈ ಥರ ಸ್ವೆಟ್ ಆಗಿರೋದು ನಾನು ನೋಡಿಲ್ಲ ಅವತ್ತು. ಈ ಥರ ಇತ್ತು ಕೇವ್ ಎಕ್ಸ್ಪೀರಿಯೆನ್ಸು. ಬನ್ನಿ ಮುಂದೆ ಏನೇನಿದೆ ನೋಡ್ಕೊಂಡು ಹೋಗೋಣ. ಇನ್ನೇನಾದರೂ ಅಡ್ವೆಂಚರಸ್ ಪಾಯಿಂಟ್ ಸಿಕ್ಕಿದ್ರೆ ವಿಲ್ ಗೆಟ್ ಬ್ಯಾಕ್.